ಸೊ ಇವತ್ತು ನಮ್ಮ ಮನೇಲಿ ಜಗ್ಗಿನ ಕಾಣಿ ಇರುತ್ತಲ್ಲ, ಕಾಣಿ ಅಂದರೆ ರಾನ್ ಕಡಿ ಮೀನಲ್ಲ, ಹಸಿ ಮೀನೆ ಅದು, ಮತ್ತು ಬಂಗಡಿ ಮೀನು ಸಾರು. ಸೊ ಅದನ್ನು ಯಾವ ಥರ ಮಾಡ್ತಾನೆ ಹೇಳಿ ಕಾಮ ಬನ್ನಿ. ನಾನು ನೆಟ್ಟಂತಹ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್, ಮಣ್ಣಿಗೆ ಹಾಕಿದ ಮೇಲೆ ನೋಡಿ ಗೈಸ್. ನಾನು ಮಣ್ಣಿಗೆ ಹಾಕಿದಂತಹ ಮನಿ ಪ್ಲ್ಯಾಂಟ್ ಎಷ್ಟು ಚೆಂದ ಬಂದಿದೆ. ಆ್ಯಕ್ಚುಲಿ ನಮ್ಮ ಐಡಿಯಾ ಅಂತ ಗೊತ್ತಾ, ಇಲ್ಲಿ ಬಂದು ನಮ್ಮಮ್ಮನ ಐಡಿಯಾ ಹೆಂಗಿದೆ ಅಂದರೆ, ಅಮ್ಮ ಹೇಳೋದು ಇಲ್ಲಿ ಬಂದು ಅದನ್ನು ಇಡೀ ಗೇಟೆಲ್ಲ ಸುತ್ತ ಹಾಕಿದೆ ತಂಬ್ರದು. ಬಟ್ ಆ ಥರ ಇಲ್ಲ, ಅದು ವಾಪಸ್ ತಿರುಗಿ ಬಂತು. ಇಲ್ಲ ಈಗ ಮಾಡೋದಲ್ಲ, ಬಟ್ ಇಲ್ಲಿ ಬಿಸಿಲು ತಂಗಿ ಸ್ವಲ್ಪ ಕೈಟಿ ಹೋಯ್ತಾ, ಅದಕ್ಕೆ ವಾಪಸ್ ಇಲ್ಲಿ ಬಂದಿತ್ತು ನೋಡಿ, ಚೆಂದ ಬಂದಿತ್ತು. ಇನ್ನೊಂದು ಸೈಡ್ ತೋರಿಸ್ತೀನಿ, ಅದನ್ನು ನಾನು ಈ ಸೈಡ್ ಒಂದು ಹಾಕಿದ್ದಿದೆ ಹಿಂಗೆ ನಾರ್ಮಲಾಗಿ. ಇಲ್ಲೂ ಒಳ್ಳೆ ಬಂದಿತ್ತು, ಮಣ್ಣಿಗೆ ಹಾಕಿದ್ರೆ ಒಳ್ಳೆ ಬಂದಿತ್ತು ಗೈಸ್. ಹಿಂಗೆ ಸುಮ್ಮನೆ ಇದಕ್ಕೊಂದು ಹಾಕಿಬಿಡೋದ, ಇದು ಒಳ್ಳೆ ಆಯಿತು. ಇಲ್ಲೊಂದು ಸಣ್ಣದು ಹಾಕಿದ್ದೆ ಕಾಣಿ ಅದರದ್ದು. ಇದು ಆ್ಯಕ್ಚುಲಿ ಇದಕ್ಕೆ ಹಾಕೋದಲ್ಲ, ಇದು ಆ ಸೈಡಿಂದ ಬಂದದ್ದು. ಇದ್ರ ಮೇಲೆ ಆ್ಯಕ್ಚುಲಿ ನಾನು ಇನ್ನೊಂದು ಗಿಡ ಹಾಕಿದ್ದೆ, ಬಟ್ ಇದೆ ಅಂಥದ್ದು ಆಯಿಲಪ್ಪ, ಮಣ್ಣು ಲೈಕ್ ಇಲ್ಲೇನೋ ಗೊತ್ತಿಲ್ಲ, ಆಯಿಲ್ಲ. ಇಲ್ಲೂ ಮನಿ ಪ್ಲ್ಯಾಂಟ್ ಇದಾಯಿತು ಕನಿ. ಮಣ್ಣಿಗೆ ಹಾಕಿರೋ ಮನಿ ಪ್ಲ್ಯಾಂಟ್ ಒಳ್ಳೆ ಲೈಕ್ ಅಂತ, ಮತ್ತು ಅದಕ್ಕೆ ವರ್ಕು ಕೊನೆ ಅಂತದಾರು ಕೊಟ್ಟರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಎಲೆ ಹತ್ತು. ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆಲ್ಲ ಕೊಟ್ಟರೆ ಇನ್ನೂ ದೊಡ್ಡ ದೊಡ್ಡ ಎಲೆ ಹತ್ತು. ಇಲ್ಲಿ ಕಣಿ ತುಳಸಿ ಗಿಡ ಕಣಿ. ನಂಗೆ ತುಳಸಿ ಗಿಡ ಬಗ್ಗೆ ಎಂತ ಅನಿಸ್ತಾನಲ್ಲಿ ಹೇಳಿದ್ರೆ, ತುಂಬ ಕೇರ್ ಮಾಡಿರಿ, ತುಳಸಿ ಗಿಡ ತುಂಬ ಚೆಂದ ಆಗ್ತಿಲ್ಲ, ಬಟ್ ಒಟ್ರಾಶಿಲೆಲ್ಲ ಬಿಟ್ಟರೆ ಒಳ್ಳೆ ಆಯ್ತು ಕಣಿ. ಇದು ಬೆಟ್ಟದ ಅವರಿ ಅದ್ರದ್ದು ಗಿಡ. ಇದು ನಮ್ಮ ಮನೆ ಅಡಕೆ ತೋಟ. ನಮ್ಮ ಮನೇಲಿ ಇಪ್ಪುದಿಷ್ಟೇ ಸ್ವಲ್ಪ ಜಾಗ ಇದ್ದರೆ, ಅಂದರೆ ಹೂವಿನ ಗಿಡ ಎಲ್ಲ ಹಾಕೋಕೆ, ಅದಕ್ಕೆ ನಾವು ಸ್ವಲ್ಪ ಇದೆಲ್ಲ ಹಾಕಿದ. ಈಗ ಮಳೆಯೆಲ್ಲ ಒಂದು ಸ್ವಲ್ಪ ಒಟ್ರಾಶಿ ಹೇಸಿಕ್ಕಿದ್ದೀವಿ, ಈಗ ಅದರಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ಗೈಸ್. ಮಳೆ ಜಾಸ್ತಿ ಬಿದ್ದಿತ್ತಲ್ಲ, ಅದಕ್ಕೆ ಹೂವು ಸ್ವಲ್ಪ ಜಾಸ್ತಿ ಯಾವುದೂ ಇಲ್ಲ. ಇದು ಎಂತ ಗೊತ್ತಿಲ್ಲ ನಂಗೆ, ಕಾಟು ಗಿಡ ಅಂತ ಗೊತ್ತಿಲ್ಲ. ಈಚೆಗಿದ್ದೆಲ್ಲ ಹಬ್ಳಿ ಗಿಡ. ಇಲ್ಲಿ ಕಣಿ ಸುಗಂಧರಾಜ ಅಲ್ಲ ಎಂತ ಗೊತ್ತಿಲ್ಲ ಗೈಸ್, ಸುಗಂಧರಾಜ ಅಲ್ಲ, ಸುಗಂಧರಾಜ ಎಲ್ಲಿತ್ತು ಕಣಿ, ಅಲ್ಲಿತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಮೀನು ಸಾರು ಮಾಡೋದು ಹೆಂಗೆ ಅಂದೇಳಿ ತಿಳ್ಕೊಂಬ. ಕುಂದಾಪುರದಲ್ಲಿ ನಾರ್ಮಲ್ ಎಲ್ಲದೂ ಮೀನು ಸಾರು ಅದೇ ಥರ ಮಾಡ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ. ಬೆಳಿಗ್ಗೆ ಮೀನು ಸಾರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತೆ. ಅದನ್ನು ಬಿಟ್ಟರೆಲ್ಲ ನಾರ್ಮಲ್ ರೆಸಿಪಿನೇ. ಇವತ್ತು ನಮ್ಮ ಮನೇಲಿ ಯಾವ ಥರ ಮೀನು ಸಾರು ಮಾಡ್ತಾರೆ ಹೇಳಿ ತಿಳ್ಕೊಂಬ ಬನ್ನಿ. ಕಾಣಿಕೋಯ್ದು ಹೆಂಗೆ ಅಂತ ತೋರಿಸ್ನ, ಇದೆಲ್ಲ ವೀಡಿಯೋ ತೆಗ್ಬೇಕಂತನಲ್ಲ ಮೋದಿ ಆದ್ಮೇಲೆ ಇದನ್ನು ಕಂಡ್ಕೊಂಡೆ ಕೊಯ್ತಿ. ಮಂಡಿ ಕೊಯ್ದು ಕರ್ಲು ತೆಗ್ದರ್ಸಿ ಮಾತಾಡ್ತಾಯ್ತು. ಮಂಡಿ ಇರಲಿ ಬಿಡ, ಮಂಡಿ ಅದಕ್ಕೆ ಮಂಡಿ ಕೊಯ್ದು ಹಾಕ್ಲ ಅದಕ್ಕೆ ಹೇಳ ಕೊಯ್ಕೆ ಹಾಕ್ಲಲ್ಲ. ಅಲ್ಲ ಮಂಡಿ ಕೂಡ ಕೊಯ್ದು ಹಾಕ್ಲ. ಇದನ್ನ ಫ್ರೈ ಮಾಡ್ಕ, ಅದನ್ನ ಲೈಕ್ ಹಾಕ್ಲ, ಸೀದಾ ಕೊಯ್ಯೋಕಾಗ ಸೀದಾ ಬಿಡಕ್ ಫ್ರೈ ಮಾಡ್ಕ. ಇಷ್ಟೆಲ್ಲ ಮಂಡಿ ತೀರಂಗ ಹಾಂ ಕೊಯ್ ಚುಪ್ಪು ಕಲರ್ ತಿಂತೀವಿ ಕೈ ಅದ. ಅದ್ರ ಕರ್ಲಂಗ ಒಂದು ಕಪ್ ಕಲರ್ ಇದ್ಕೊಂಡು ತೆಗಿಯೋದು. ಚೀ ತೆಗೆದ ನೀನು ಕಂಬ ಅಂಚು ಕೈ ತೆಗಿ ಕಂಬ. ಹಾಂ ಇಷ್ಟು ಈ ಕೈ ತೆಗಿ ನೋಡಿ ಗಾಯ್ಸ್. ಎಂತ ಜಗ್ಗಿನ ಕಾಣಿ ಅಂದರೆ ಹಸಿ ಕಾಣಿ. ಇದು ಬಂಗಡಿ ಮತ್ತು ಜಗ್ಗಿನ ಕಾಣಿ ಅಂತ ಸಾರು ಮಾಡೋದು. ಈಗ ಜಗ್ಗಿನ ಕಾಣಿ ಸಾರು, ಬಂಗಡಿ ಮೀನು ಫ್ರೈ ಅಲ್ಲ ಅನ್ಸುತ್ತೋ. ಹೀಗೆ ಗೈಸ್, ಎಂತೆಲ್ಲ ಇಷ್ಟು ಸಣ್ಣ ಜಗ್ಗಿನ ಕಾಣಿ ಇರುತ್ತಲ್ಲ, ಮೇಲಿನ ತೆಗ್ದು ಅದರೊಳಗೆ ಇಪ್ಪದು ಒಂದು ಕಪ್ಪು ಕಲರ್ ಕರ್ಲನ್ನ ತೆಗೆದ್ರೆ ಮುಗೀತು ಅಷ್ಟೇ. ಜಗ್ಗಿನ ಕಾಣಿ ಇಷ್ಟೇ ಮಾಡೋದು. ಹಾಯ್ ಗೈಸ್, ಜಗ್ಗಿನ ಕಾಣಿ ಸಾರಿಗೆ ಕೊತ್ತಂಬರಿ ಕಾಳು, ಕೊತ್ತಂಬರಿ ಕಾಳು. ನೆಕ್ಸ್ಟ್ ಸ್ವಲ್ಪ ಎಷ್ಟು ಹೇಳ ಮೆಂತಿ, ನೆಕ್ಸ್ಟ್ ಸ್ವಲ್ಪ ಇಷ್ಟೇನಾ? ಸರಿ ಸರಿ, ಸ್ವಲ್ಪ ಮೆಂತಿ, ಸ್ವಲ್ಪ ಕಾಳು ಮೆಣಸು. ಹಾಂ, ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಓಕೆ ವಾಮತ್ ಕಾಳು ಎಷ್ಟು ವಸ್ತು ಕರೆಕ್ಟಾ? ಹಾಂ ಸ್ವಲ್ಪ ಅದಕ್ಕೆ ಮೆಣಸು ಖಾರ ಜಾಸ್ತಿ. ನಾವು ಸ್ವಲ್ಪ ಖಾರ ಜಾಸ್ತಿ ಅದಕ್ಕೋಸ್ಕರ ಎಷ್ಟು ಮೆಣಸು ನಮ್ದು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಅದಕ್ಕೆ ಅಷ್ಟೇನ ಗೈಸ್, ಅದಕ್ಕೆ ಇಷ್ಟು ಬೆಳ್ಳುಳ್ಳಿ. ಹಾಂ, ಶುಂಠಿ ಹಾಕ್ತೀಯಾ? ಹಾಕ್ತೀಯಾ? ಕೆಳಗಡೆ. ಹಾಂ, ಇಷ್ಟು ಹುಳಿ ಜಾಸ್ತಿ ಬೇಕಾ? ಹುಳಿನ ನೀರಲ್ಲಿ ನೆನೆಸಿ ಹಾಕ. ಇಷ್ಟು ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡು ಜಗ್ಗಿನ ಸಾರಿಗೆ.
ಇಸ್ ಬಂಗಡಿ ಮೀನು. ಇದೇ ಇಲ್ಲ ನಿಂದಿನ ಇಲ್ಲಿ ಬಂಗಡಿ ಮೀನೆಲ್ಲ ಕೊಯ್ದು ಹೇಳ್ಕೊಂಡು ಗೈಸ್. ಇದು ನಮ್ಮನೆ ಫ್ರೈಗೆ ಇವತ್ತು. ಅಯ್ಯೋ ನೋಡಿ ನೋಡಿ, ಇದ್ರೊಳಗೆ ಜರಿಕೋಟೆ ಹಾಕಿಟ್ಟಿದ್ದಲ್ಲ, ಇದ್ರ ಕಲರ್ ಎಂತಕ್ಕೆ ಹಿಂಗಾಯ್ತು ನಲ್ಲಿ ಹೇಳ್ರೆ, ಅದರೊಳಗೆ ಇಬ್ಬರು ರಕ್ತ ನೋಡಿ, ರಕ್ತ ನೋಡಿ ಇದನ್ನು ಕಂಡ್ರು. ಇದೆಲ್ಲ ನಮ್ಮನೆ ಬೆಕ್ಕಿಗೆ ಇಷ್ಟ, ಇದೆಲ್ಲ ನಮ್ಮನೆಯವರಿಗೆ ಇಷ್ಟ. ಇದು ಕೊಯ್ಯೋದು ನಮ್ಮ ಪಾರುಗೆ ಇಷ್ಟ. ನಮ್ಮ ಪಾರು ಮುಖ ಕಾಂತ್ರ್ಯಾ ಒಳ್ಳೆ ನಮ್ಮ ಪಾರು. ಇದೆಲ್ಲ ಹಾಕೋದಿಲ್ಲ, ಇಲ್ಲ 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 ನಿನ್ನ ಮುಖ ನೋಡಿ ಗೈಸ್. ಇದು ನಮ್ಮ ಪಾರು ಅವರ ಮುಖ. ಇದು ಅವರು ಮೀನು ಕೊಯ್ಯುವಂತಹ ಶೈಲಿ. ಅಯ್ಯೋ ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ ಕಣಿ. ಇದನ್ನು ಕೊಯ್ಯೋದಕ್ಕೆ ಈ ಬೆಕ್ಕು ಹೊಂಚಾಗ್ತಿತ್ತು ಆಗಿಂದ. ಒಂದು ಸಿಕ್ಕರೆ ಎತ್ಕೊಂಡು ಹೊಂಟೆ ಬಿಡ್ತೀನಿ ಅಂದ್ಕೊಂಡು. ಅದರೊಟ್ಟಿಗೆ ಆಚೆಗೆ ಇನ್ನೊಂದು ಬೇಕು, ಅಲ್ಲೊಂದು ಬೇಕು, ಇಲ್ಲೊಂದು ಬೇಕು. ನೋಡಿ ಗೈಸ್ ಯಾವ ಥರ ಕೊಯ್ದಂದಲ್ಲಿ ನಮ್ಮ ಪಾರು. ಎಕ್ಸ್ಪ್ಲೇನ್ ಮಾಡು ಪಾರು ಕನ್ನಡದಲ್ಲಿ ಅಂತಿದ್ದೆ. ಹೆಂಗೆ ಅಂದೇಳಿ ಹೇಳಿ ಪಾರಕ್ಕ, ಹೆಂಗೆ ಕೊಯ್ಯೋದು? ಹಿಂಗೆ ಕೊಯ್ದ ಓಕೆ. ಕೊಯ್ದು ಬಿಸಾಡಿ ಆಯ್ತಲ್ಲ ನೀವು. ಪಾಪ ಮರೆ ಕಾಯಿ ಇದನ್ನ ಮೀನಿನ ರಕ್ತ ಏನು ಮಾಡೋದು? ನಿಂದೆ ರಕ್ತ ಹೋಗಂತಲ್ಲ. ಅದಲ್ಲ, ಅದು ಈಗ ಕೊಯ್ದೋದು ಅಷ್ಟೆಲ್ಲ ಮೀನಿನ ರಕ್ತ. ಹೌದಾ? ಈಗ ಫಸ್ಟ್ ಅದ್ರದ್ದು ಇದು ಅಂತ ಹೀಗೆ ಚಿಪ್ಪಡ. ಅದಕ್ಕೆ ಅಂತಂದ್ರೆ ಚಿಪ್ಪಡ ಕೋಳಿ ಅದೇ ಪಕ್ಕ ಎಲ್ಲ ತೆಗೆದು ಮೇಲೆ ಇದ್ದು ರುಳಿಯಲ್ಲ ಅಂತಂದ್ರೆ ಕಿಚ್ಚು. ಹಾಂ ಬಾಯಿನೆಲ್ಲ ಹಿಂಗೆ ರಿಕ್. ಬೆಂಗಳೂರ ಮೀನು ಫ್ರೈ ಮಾಡ್ತೀನಿ ಹೆಂಗೆ ಗೊತ್ತಾ? ಇದೆಲ್ಲ ಹಾಗೆ ಇರುತ್ತೆ, ಬಾಲನೂ ಹಾಗೆ ಇರುತ್ತಲ್ಲ, ಒಳಗಿನ ಕಳ್ಳು ತೆಗಿತ್ರ ಇದೆಲ್ಲ ತೆಗಿಕ ಎಲ್ಲ ಬಿಸಾಡ್ಕು. ಸುಮ್ಮನೆ ಪೂರ್ತಿ ಇದು ಮಾಡೋದಲ್ಲ. ಈಗ ಮಧ್ಯೆ ಒಂದು ಇದು ಮಾಡುತ್ತೆ ಅಷ್ಟೇ. ಕೊಯ್ದು ಒಯ್ದು ಹಾಕು ಅಷ್ಟೇ. ಬಿಸಾಡೋದ? ಬೆಕ್ಕು ಕಣಿ ಇಲ್ಲೊಂದು ಇದು ಕಾಮ್ದು, ಇನ್ನೊಂದು ಕಾಮ್ದು. ಈಗ ಎಲ್ಲ ಇಷ್ಟೊತ್ತಿ ಹಾಕ್ತಾರೆ ಅಂತ ಕಾಣ್ತಿತ್ತು. 4 ಬೆಕ್ಕಿತ್ತು. ಇನ್ನಾಗಬೇಕು ನಮ್ಮ ಮನೆದಲ್ಲ ಅಂತ ಯಾವುದು ಅಲ್ಲ ಗೈಸ್. ಬಟ್ ಈಗ ಇದಕ್ಕೆ ಇದು ಅಂತಾರೆ. ಬಂತು ಬಾಬಾ ನಿಮಗೆ ಬನ್ನಿ. ಇಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ತೆಗೆದು ಬೆಚ್ಚಿ ಅದಕ್ಕೆ ಹಸಿಮೆಣಸು, ಟೊಮೆಟೊ, ಎಂತ ಮಾರೆ ನೀರುಳ್ಳಿ ಹಾಕಿ ನಮ್ಮಮ್ಮ ಈ ಥರ ಬತ್ ಕಲರ್ ನೋಡಿ ಕಾಯ್ಸ್. ಈ ಥರ ವರ್ಕ್, ಈ ಥರ ಕಲರಲ್ಲಿ ಬಂದರೆ ಪದಾರ್ಥ ಲೈಕ್ ಅಂತ ಅನ್ಕೊಂಡು ಇದ್ರ ಮೇಲೆ ಇದು ಫುಲ್ ಕೊದ್ದಾರ ಮೇಲೆ ಇಲ್ಲಿ ಇಟ್ಟಿದ್ದು ಜಗ್ಗಿನ ಕಾಣಿ ಹಾಕೋದು. ಕಾಯ್ಸ್ ಇದೆ ಜಗ್ಗಿನ ಕಾಣಿ. ಇದಿಷ್ಟು ಕರೆಕ್ಟ್ ಕೊದ್ರ ಮೇಲೆ ಇದನ್ನು ಹಾಕೋದು. ಲೈಕ್ ಮಾಡಿ ಕಿಚ್ಚೋಟುವ ಗೈತಿ ಎಲ್ಲ ಹಾಕೋಕೆ ಲೈಕ್ ಮಾಡಿ ಬೇಕಿಚ್ಚು ಈಗ ಒಂದೆರಡು ಬೇವಿನ ಎಲೆ, ಪರಿಮಳಕ್ಕೆ. ನಮ್ಮ ಮೀನು ಪಾರ್ಟ್ ನೋಡೋಕೆ ಎಷ್ಟು ಕಷ್ಟಪಡ್ತಾಳೆ ಕಣಿ ಗೈಸ್. ಈಗ ಸ್ವಲ್ಪ ಶುಂಠಿಯನ್ನು ಹಾಕ್ತಿದ್ದಾಳೆ ಮಮ್ಮಿ ಕಣಿ ಗೈಸ್. ಮೀನು ಸಾರನಲ್ಲಿ ಹೇಳ್ರಿ ಎಲ್ಲಿಂದಾರು ರೆಡಿ ಇರ್ತವೆ ಬೆಕ್ಕುಗಳು, ಬಟ್ ಯಾವುದು ನಮ್ದಲ್ಲ. ಸಿಕ್ಲೇ ಇಲ್ಲ. ಇನ್ನೊಂದ್ಸಲ ಹಾಕು. ಹಾಂ ಇದಕ್ಕೆ ಸಿಕ್ತು. ಇದು ಸುಮ್ಮನೆ ಮೇಲೆ ಕೂತ್ಕೊಂಡ್ರೆ ಸಿಕ್ಕುತ್ತೆ ಬೇಕು, ಕೆಳಗೆ ಬರ್ಕ ನೀನು. ಹಾಂ ತಾರೆ ಹೆಂಗಣಿ ಇದು ಕಾಂಪಿಟೇಷನ್ ಮೇಲೆ. ಈ ಬೇಕು ಬಹುಶಃ ಎಲ್ಲೋ ಬೇರೆಯವ್ರ ಮನೆಗೆ ಮೀನು ಸಾರು ತಿನ್ಕೊಂಡು ಬಂದಿತ್ತು ಕಣಿ. ಇದು ಯಾವುದು ನಮ್ಮ ಮನೆ ಬೇಕಲ್ಲ. ಬಿಚಾ ಮತ್ತೆ ಈಗ ಬಂದು ಪ್ರಕಾರ ಈ 3 ಬೇಕು ಒಂದೇ ಮನೆ. ಅಕ್ಕ ತಂಗಿದಿ ಒಂದೇ ಥರ ಇದು. ಇವರು ಅವ್ರ ಅಣ್ಣ
ಅಲ್ಲ ಮಕ್ಕಳು ಸಾಕೋದು ಎಂತಕ್ಕೆ? ಮಕ್ಕಳು ನೀನು ನೆಕ್ಸ್ಟ್ ಕೊಂಡ್ಕೊಂತಂದ್ರೆ ನೀನು ಸಾಕಿದ್ದ ಸಾಕೋದ ಕಡೆ ಮತ್ತೆ ನಿಮ್ಮ ಮನೆ ಬರ ಈಗ ನಮ್ಮ ಮನೆ ಬರ. ಅಲ್ಲ ಹಿಂಗೆ ನಿನ್ನ ಮಕ್ಕಳನ್ನು ಸಾಕೋದು ಅಥವಾ ನಿನ್ನ ನಾಳೆ ಕೊಂಡ್ಕೊಂತ ಸಾಕೋದ? ಹೊಡ್ಕೊಂಡ್ರ ನಮ್ಮ ಮಕ್ಕಳಂದ್ರೆ ಸಾಕೋದು ಚಂದ ಮಾಡಿ. ನಾಳೆ ನಮ್ಮ ಅಪ್ಪ ಅಬ್ಬಿಯನ್ನು ನೀವು ಸಾಕೋದು. ನಮ್ಮ ಅಪ್ಪ ಅಬ್ಬಿ ಅಂದಲ್ಲಿ ಸಾಕೋದಾ? ಓಕೆ ಓಕೆ. ಇವತ್ತೆಲ್ಲ ಕಲಿಸಿಬಿಡಿ ಮೀನು ಪದಾರ್ಥ. ಕಿಚ್ಚೆ ಹೊಡಿಸಿಲ್ಲಲ್ಲ. ಇದು ಹಾಕ. ಒಂದು ಸೆಕೆಂಡ್ ಇರು. ಪ್ಲೀಸ್ ನಮ್ಮ ಮೀನು ಫ್ರೈ ರೆಡಿಯಾಗಿದೆ. ನಮ್ಮ ಲೈಫಲ್ಲಿ ಒಂದೇ ಒಂದು ಕಿರಿಕಿರಿ ಇರಲಿ, ಅದು ಈ ಕಿರಿಕಿರಿ ಮಾತ್ರ ಆಗಿರಲಿಲ್ಲ. ಎಲ್ಲ ಲೈಫಲ್ಲಿ ಮಂಗಳೂರು ಬದಿಯಾರ್ಗ ಬೆಂಗಳೂರು ಬದಿಯವ್ರಿಗೆ ಮೀನು ಇಷ್ಟ ಆಗ್ತಿಲ್ಲಲ್ಲ, ಸೊ ಈ ಕಿರಿಕಿರಿ ಅವರಿಗೆ ಕಿರಿಕಿರಿ ಅನ್ನಿಸ್ಬೋದು. ಸೊ ಗೈಸ್, ಇದು ನಮ್ಮ ಇವತ್ತಿನ ವ್ಲಾಗ್, ಮೀನು ಸಾರು ರೆಸಿಪಿ. ಇನ್ನಷ್ಟು ವ್ಲಾಗನ್ನ ನೆಕ್ಸ್ಟ್ ಡೇಸ್ಗಳಲ್ಲಿ ಕಾಂಬ. ಸೊ ಬಾಯ್. ಕೆಸರಾದರೆ ಬಾಯಿ ಮೊಸರೆಂಬ ಗಾದ ನಂಬಣ್ಣ